ಇನ್ನು ಹಾಸನ ಸಮಾವೇಶಕ್ಕೆ ರಾಹುಲ್ ಗಾಂಧಿ ಅವರಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಪತ್ರ ಅಪಸ್ವರದ ಬೆನ್ನಲ್ಲೇ ಹೈಕಮಾಂಡ್ನಿಂದಾನೇ ತಮ್ಮ ಸಮಾವೇಶಕ್ಕೆ ಒಪ್ಪಿಗೆಯನ್ನ ಪಡ್ಕೊಳ್ಳುವಲ್ಲಿ ಸಿಎಂ ಸಿದ್ದರಾಮಯ್ಯ ಸಕ್ಸಸ್ ಆಗಿದ್ದಾರೆ. ಸಮಾವೇಶಕ್ಕೆ ಸಂಬಂಧಪಟ್ಟ ಹಾಗೆ ಸಮಾವೇಶದ ಪ್ರಾಮುಖ್ಯತೆಯನ್ನ ಸಿದ್ದರಾಮಯ್ಯ ವಿವರಿಸಿದ್ದಾರೆ. ಹೈಕಮಾಂಡ್ ನಾಯಕರಿಗೆ ಮುಂಬರುವ ಚುನಾವಣೆಗೆ ಈ ಸಮಾವೇಶ ಅನುಕೂಲ ಆಗುತ್ತೆ ಅಂತ ವಿವರಿಸಿದ್ದಾರೆ. ಜೆಡಿಎಸ್ ಭದ್ರಕೋಟೆಯಲ್ಲಿ ಸಮಾವೇಶದಿಂದ ಪಕ್ಷಕ್ಕೆ ಅನುಕೂಲ ಆಗುತ್ತೆ. ಜಿಲ್ಲಾ ಹಾಗೆ ತಾಲೂಕು ಪಂಚಾಯಿತಿ ಚುನಾವಣೆಯಲ್ಲೂ ಕೂಡ ನಮಗೆ ಲಾಭ ಆಗುತ್ತೆ. ಪಕ್ಷದ ಎಲ್ಲ ನಾಯಕರು ಸಮಾವೇಶದಲ್ಲಿ ಭಾಗಿಯಾಗ್ತಾರೆ. ಪಕ್ಷ ಮತ್ತು ಹಿಂದುಳಿದ ವರ್ಗಗಳ ಒಕ್ಕೂಟದ ಅಡಿ ಈ ಸಮಾವೇಶ ನಡೆಯುತ್ತೆ ಅಂತ ಹೇಳಿ ರಾಹುಲ್ ಗಾಂಧಿ ಅವರಿಗೆ ಮನವರಿಕೆಯನ್ನ ಮಾಡಿಕೊಟ್ಟಿದ್ದಾರೆ ದೆಹಲಿ ವಿಸಿಟ್ ನಲ್ಲಿರುವಂತಹ ಸಿಎಂ ಸಿದ್ದರಾಮಯ್ಯ. ಹೀಗಾಗಿ ಮಾಹಿತಿಯನ್ನ ಪಡೆದಂತಹ ನಂತರದಲ್ಲಿ ರಾಹುಲ್ ಗಾಂಧಿ ಅವರು ಈ ಸಮಾವೇಶಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಜಗದೀಶ್ ನೀಡ್ತಾ ಹೋಗ್ತಾರೆ. ಜಗದೀಶ್, ಪತ್ರದ ಮೂಲಕ ಎದ್ದಂಥ ಅಪಸ್ವರ ಒಂದಿಷ್ಟು ಗೊಂದಲಕ್ಕೆ ಕಾರಣ ಆಗಿತ್ತು. ಎಲ್ಲಿ ಬಣ ಬುಸುಗಾಟ ಭುಗಿಲೆದ್ದು ಬಿಡುತ್ತೋ ಅನ್ನುವಂಥ ಆತಂಕ ಕಾಂಗ್ರೆಸ್ ಪಾಳಿಯದ ಒಳಗೆ ಮೂಡಿತ್ತು. ಬಟ್ ಹೈಕಮಾಂಡ್ ನಾಯಕರೇ ಅಂಕಿತವನ್ನ ನೀಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರ ಸಮಾವೇಶಕ್ಕೆ. ಬಟ್ ಪಕ್ಷದ ಚಿಹ್ನೆಯ ಅಡಿಯಲ್ಲೇ ಸಮಾವೇಶ ಆಗಬೇಕು ಅಂತ ಹೇಳಿ ಕಂಡೀಷನ್ಸ್ ಅಪ್ಲೈ ಅಂತಾನು ಹೇಳಿದ್ದಾರೆ. ಜಗದೀಶ್, ವಿವರಿಸ್ತಾ ಹೋಗಬಹುದಾ? ಖಂಡಿತವಾಗ್ಲೂ ವಿದ್ಯಾಶ್ರೀ, ಇವತ್ತು ದೆಹಲಿಯಲ್ಲಿ ರಾಹುಲ್ ಗಾಂಧಿ ಅವರ ಜೊತೆಗೆ ಸಿದ್ದರಾಮಯ್ಯನವರು ಭೇಟಿಯಾದಂತಹ ಸಂದರ್ಭದಲ್ಲಿ ಈ ಒಂದು ಹಾಸನದಲ್ಲಿ ನಡೀತಿರತಕ್ಕಂತಹ ಸಮಾವೇಶದ ತಯಾರಿ ಮತ್ತು ಅದರ ಜೊತೆಗೆ ಸಮಾವೇಶದ ಸಂಪೂರ್ಣವಾದಂತಹ ವಿವರವನ್ನು ಕೊಡ್ತಾರೆ. ಆ ಸಂದರ್ಭದಲ್ಲಿ ಈಗಾಗಲೇ ಏನಂದ್ರೆ ನಿನ್ನೆ ಒಂದು ಪತ್ರ ಹರಿದಾಡ್ತಾ ಇತ್ತಲ್ಲ, ಅಂದರೆ ಯಾವುದೇ ಕಾರಣಕ್ಕೂ ಸಹಿತ ಸಮಾವೇಶವನ್ನು ಪಕ್ಷದ ಚಿಹ್ನೆಯ ಅಡಿಯಲ್ಲಿ ಮಾಡಬೇಕು ಮತ್ತು ಪಕ್ಷದ ಆಂತರಿಕದ ಒಳಗಡೆ ಚರ್ಚೆ ಆಗಿ ಮುಂದಿನ ನಿರ್ಧಾರಗಳನ್ನು ಕೈಗೊಳ್ಳಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದೆಲ್ಲದಕ್ಕೂ ಸಹಿತ ಈಗಾಗಲೇ ತೆರೆ ಬಿದ್ದಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಸ್ವತಃ ರಾಹುಲ್ ಗಾಂಧಿ ಅವರೇ ಈ ಒಂದು ಸಮಾವೇಶ ನಡೆಸೋದಕ್ಕೆ ಏನಂದ್ರೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಮತ್ತು ಅದರಲ್ಲೂ ಪ್ರಮುಖವಾಗಿ ಸ್ವತಃ ಸಿದ್ದರಾಮಯ್ಯನವರೇ ಹೇಳ್ತಾರೆ ಯಾಕೆ ಈ ಸಮಾವೇಶ ನಡೀತಾ ಇದೆ ಮತ್ತು ಸಮಾವೇಶ ಇರುವ ಹಿನ್ನೆಲೆ ಏನು ಮತ್ತು ಅದ್ರ ಜೊತೆಗೆ ಇದರಿಂದ ಪಕ್ಷಕ್ಕೆ ಯಾವ ರೀತಿಯಾಗಿ ಪ್ಲಸ್ಗಳು ಆಗ್ತವೆ ಅನ್ನುವಂತಹ ವಿಚಾರ ಮೆನ್ಷನ್ ಮಾಡ್ತಾರೆ. ಅವ್ರು ಹೇಳಿರುವಂತಹ ವಿಚಾರ ಏನು ಅಂತಂದ್ರೆ ಈಗಾಗಲೇ ಏನಂದ್ರೆ ಹಾಸನ ಜೆಡಿಎಸ್ ನ ಭದ್ರಕೋಟೆ ಇದೆ. ಆ ಜೆಡಿಎಸ್ ಭದ್ರಕೋಟೆಯಲ್ಲಿ ಕಾಂಗ್ರೆಸ್ ಸಮಾವೇಶ ಅನ್ನುವಂಥದ್ದು ಮತ್ತು ಅದ್ರ ಜೊತೆಗೆ ಈ ಒಂದು ದಲಿತರ ಏನಂದ್ರೆ ನಾಯಕರುಗಳು ಒಕ್ಕೂಟವನ್ನ ಮಾಡಿ ಏನಂದ್ರೆ ಒಂದು ಸಮಾವೇಶವನ್ನ ಮಾಡ್ತಿದಾರಲ್ಲ, ಇದರಿಂದ ಪ್ಲಸ್ ಆಗುತ್ತೆ. ಯಾವ ರೀತಿಯಾಗಿ ಪ್ಲಸ್ ಆಗುತ್ತೆ ಅಂದರೆ ಮುಂದಿನ ದಿನಗಳಲ್ಲಿ ತಾಲೂಕು ಪಂಚಾಯತ್ ಆಗಿರ್ಬೋದು, ಜಿಲ್ಲಾ ಪಂಚಾಯತ್ಗಳಾಗಿರ್ಬೋದು ಚುನಾವಣೆ ಬರುತ್ತೆ. ಆ ಚುನಾವಣೆ ಸಂದರ್ಭದಲ್ಲಿ ಪಕ್ಷ ತಳಮಟ್ಟದಿಂದನೂ ಸಹಿತ ಏನಂತಂದ್ರೆ ಪೂರ್ತಿಯಾಗಿ ದೊಡ್ಡ ಮಟ್ಟದಲ್ಲಿ ಸಂಘಟನೆ ಆಗಬೇಕು. ಅದ್ರ ಜೊತೆಗೆ ಮತಗಳ ಕ್ರೋಢೀಕರಣ ಆಗಬೇಕು. ಯಾಕಂದ್ರೆ ಇಲ್ಲಿ ಜೆಡಿಎಸ್ನ ಭದ್ರಕೋಟೆ ಆಗಿರುವಂತಹ ಕಾರಣಕ್ಕಾಗಿ ಕಾಂಗ್ರೆಸ್ ಅಲ್ಲಿ ಹೆಚ್ಚಿನ ಏನಂದ್ರೆ ಕೆಲಸವನ್ನ ಮಾಡೋದಕ್ಕೆ ಇದು ದೊಡ್ಡ ಮಟ್ಟದಲ್ಲಿ ಸಹಕಾರಿ ಆಗುತ್ತೆ. ಅದ್ರ ಜೊತೆಗೆ ಕೇವಲ ಹಾಸನ ಮಾತ್ರ ಸೀಮಿತ ಆಗಿಲ್ಲ, ಹಾಸನವನ್ನು ಹೊರತುಪಡಿಸಿ ಅಕ್ಕಪಕ್ಕ ಇರತಕ್ಕಂತಹ 5 ರಿಂದ 6 ಜಿಲ್ಲೆಗಳ ಮೇಲೆ ನೇರವಾದಂತಹ ಪರಿಣಾಮ ಬೀರುತ್ತೆ. ಫಾರ್ ಎಕ್ಸಾಂಪಲ್ ಹಾಸನ ಆಗಿರ್ಬೋದು, ಚಿಕ್ಕಮಗಳೂರು ಆಗಿರ್ಬೋದು, ಮೈಸೂರು ಆಗಿರ್ಬೋದು, ಅದರ ಜೊತೆಗೆ ಕೊಡಗು ಭಾಗದಲ್ಲಿ, ಯಾಕಂದ್ರೆ ಕೊಡಗು ಅಲ್ಲಿ ಈಗ ಏನಂದ್ರೆ 2 ಕಾಂಗ್ರೆಸ್ ಗೆದ್ಕೊಂಡು ಬಂದಿರಿದ್ರು ಸಹಿತ ಇದೇ ಒಂದು ಪ್ಲಸ್ ಅನ್ನ ಕೊನೆವರೆಗೂ ಸಹಿತ ತೆಗೆದುಕೊಂಡು ಹೋಗಬೇಕು. ಆ ಕಾರಣಕ್ಕಾಗಿ ಏನಂದ್ರೆ ಪಕ್ಷ ಸಂಘಟನೆಗೆ ಬಹಳಷ್ಟು ಹೆಲ್ಪ್ ಆಗುತ್ತೆ ಈ ಸಮಾವೇಶ. ಇದರಿಂದ ಜನರಿಗೂ ಸಹಿತ ಸರ್ಕಾರದ ಯೋಜನೆಗಳು ಮತ್ತು ಅದರ ಜೊತೆಗೆ ಸರ್ಕಾರದ ವರ್ಚಸ್ಸು ಹೆಚ್ಚಿಸುವುದಕ್ಕೆ ಇದು ಮೂಲವಾದಂತಹ ಕಾರಣ ಆಗುತ್ತೆ ಅನ್ನುವಂತಹ ವಿಚಾರವನ್ನು ಮೆನ್ಷನ್ ಮಾಡಿರುವಂತಹ ಕಾರಣಕ್ಕಾಗಿ ಸ್ವತಃ ರಾಹುಲ್ ಗಾಂಧಿ ಅವರೇ ಇದಕ್ಕೆ ಸಮ್ಮತಿಯನ್ನು ಕೊಟ್ಟಿದ್ದಾರೆ. ಆ ಮೂಲಕವಾಗಿ ಗ್ರೀನ್ ಸಿಗ್ನಲ್ ಕೊಟ್ಟಿರುವಂತಹ ಕಾರಣಕ್ಕಾಗಿ ಈಗ ಡಿಸೆಂಬರ್ 5ನೇ ತಾರೀಕು ನಡೆಯುವಂತಹ ಸಮಾವೇಶಕ್ಕೆ ಯಾವುದೇ ರೀತಿಯ ಅಡೆತಡೆಗಳಿಲ್ಲ. ಮತ್ತೆ ಇನ್ನೊಂದು ಕಡೆಗೆ ಪಕ್ಷದ ಆಂತರಿಕ ಒಳಗಡೆ ನಡೀತಾ ಇರುವಂತಹ ಚರ್ಚೆಗಳೇನಿತ್ತಲ್ಲ, ಅಂದ್ರೆ ಈ ಸಮಾವೇಶವನ್ನ ಮಾಡಬಾರ್ದು, ಸಮಾವೇಶವನ್ನ ಮಾಡಿದ್ದೇ ಆದ್ರೆ ಅದು ಪಕ್ಷದ ಚಿಹ್ನೆಯ ಅಡಿಯಲ್ಲಿ ಮಾಡಬೇಕು ಮತ್ತೆ ಎಲ್ಲಾ ನಾಯಕರ ಗಮನಕ್ಕೆ ತೆಗೆದುಕೊಂಡು ಎಲ್ಲರ ಒಮ್ಮತವನ್ನು ತೆಗೆದುಕೊಂಡು ಮಾಡಬೇಕು ಅನ್ನುವಂತಹ ಕೂಗೇನು ಕೇಳಿ ಬರ್ತಾ ಇತ್ತಲ್ಲ, ಅದಕ್ಕೂ ಸಹಿತ ಈಗ ಬ್ರೇಕ್ ಬಿದ್ದಿದೆ. ಆ ಮೂಲಕವಾಗಿ ಸ್ವತಃ ಏನಂದ್ರೆ ರಾಹುಲ್ ಗಾಂಧಿಗೆ ಮೆನ್ಷನ್ ಮಾಡುವಂಥ ಸಂದರ್ಭದಲ್ಲಿ ಅವ್ರ ಜೊತೆ ಚರ್ಚೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಹೇಳ್ತಾರೆ ನಾವು ಯಾವುದೇ ಕಾರಣಕ್ಕೂ ಸಹಿತ ಪಕ್ಷ ವಿರೋಧಿಯ ರೀತಿಯಲ್ಲಿ ಮಾಡ್ತಾ ಇಲ್ಲ, ಪಕ್ಷಕ್ಕೆ ಇದರಿಂದ ಹೆಲ್ಪ್ ಆಗುತ್ತೆ ಮತ್ತು ಪಕ್ಷದ ಚಿಹ್ನೆಯ ಅಡಿಯಲ್ಲೇ ನಾವು ಮಾಡ್ತೀವಿ ಅನ್ನುವಂತಹ ವಿಚಾರವನ್ನು ಹೇಳ್ತಾರೆ. ಮತ್ತು ಅದ್ರ ಜೊತೆಗೆ ಬಹಳಷ್ಟು ಸೀನಿಯರ್ ಲೀಡರ್ಸ್ಗಳು ಏನಿದ್ದಾರೆ ಕಾಂಗ್ರೆಸ್ನಲ್ಲಿ ಅವರೆಲ್ಲರೂ ಸಹಿತ ಈ ಸಮಾವೇಶದಲ್ಲಿ ಇರ್ತಾರೆ. ಸ್ವತಃ DCM ಅವರು ಇರ್ತಾರೆ, ಮತ್ತು ಸಚಿವರು ಇರ್ತಾರೆ, ಸ್ಥಳೀಯ ಶಾಸಕರುಗಳಿರ್ತಾರೆ, ಎಲ್ಲರೂ ಸಹಿತ ಇರುವಂತಹ ಕಾರಣಕ್ಕಾಗಿ ಯಾವುದೇ ಕಾರಣಕ್ಕೂ ಸಹಿತ ಇದು ಪಕ್ಷ ವಿರೋಧಿ ಆಗೋದಿಲ್ಲ ಮತ್ತು ಇದರಿಂದ ಭಿನ್ನಮತ ಯಾವುದೇ ಕಾರಣಕ್ಕೂ ಸೃಷ್ಟಿ ಆಗೋದಿಲ್ಲ ಅನ್ನುವಂತಹ ವಿಚಾರ ಹೇಳಿರುವ ಕಾರಣಕ್ಕಾಗಿ ಈಗ ಈ ಒಂದು ಗೊಂದಲ ಇತ್ತಲ್ಲ, ಆ ಗೊಂದಲ ಸೃಷ್ಟಿಯಾಗುವಂತಹ ಸಂದರ್ಭ ಇತ್ತಲ್ಲ, ಅದಕ್ಕೆ ತೆರೆಳೆಯುವಂತಹ ಕೆಲಸವನ್ನು ಸ್ವತಃ ಸಿದ್ದರಾಮಯ್ಯನವರೇ ದೆಹಲಿಯಲ್ಲಿ ಕೂತ್ಕೊಂಡು ಕೇವಲ ಒಂದು ಸಭೆ ಮೂಲಕವಾಗಿ ಮುಕ್ತಾಯವನ್ನ ಮಾಡಿದ್ದಾರೆ. ವಿದ್ಯಾಶ್ರೀ, ಥ್ಯಾಂಕ್ ಯು ಜಗದೀಶ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಇನ್ನು ಪತ್ರದ ಮೂಲಕ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.